ಈಗ ಕರ್ನಾಟಕ ರಾಜ್ಯದ ಅಪರೂಪದ ರಾಜಕಾರಣಿ ದಾನ ಧರ್ಮದಲ್ಲಿ ಕೈ ಎತ್ತಿ ನಿಂತಂಥ ಸರ್ವರಿಗೂ ಸಮಪಾಲು ಸಮಬಾಳು ಅಂತ ಘೋಷಣೆಯೊಂದಿಗೆ ಇವತ್ತು ಕರ್ನಾಟಕ ರಾಜ್ಯವನ್ನೇ ಇವತ್ತು ಬೆರಗುಗೊಳಿಸಿದಂಥ ರಾಜಕಾರಣಿ ಮಂತ್ರಿ ಯಾರು ಗೊತ್ತೇನ್ರಿ? ಅವನೇ ಒಬ್ಬ ಪ್ರೀತಿ ಹೃದಯವಂತ ಜಮೀರ್ ಅಹ್ಮದ್ ಖಾನ್ ಬಗ್ಗೆ ಒಂದು ಸುದ್ದಿ ತೊಗೊಂಡು ಬಂದೀನಿ. ಆ ಸುದ್ದಿ ಹೆಂಗೈತಿ? ಈಗ ದಾವಣಗೆರೆಗೆ ಹೊಂಟಾನ ಕಡಕ ಜವಾರಿ ಕಾಕ. ಅದೇ ದಾವಣಗೆರೆಯಲ್ಲಿ ಜಮೀರ್ ಅಹ್ಮದ್ ಏನು ಘೋಷಣೆ ಮಾಡ್ತಾರ? ಕರ್ನಾಟಕ ರಾಜ್ಯದ ಮುತ್ಸದಿ ರಾಜಕಾರಣಿ, ಹಲವಾರು ಬಾರಿ ಶಾಸಕರಾಗಿ, ಮಂತ್ರಿಯಾಗಿ, MLC ಆಗಿ, ಮೊನ್ನೆ ನಮ್ಮನ್ನು ಬಿಟ್ಟು ಕೈಲಾಸವಾಸಿಗಳಾದಂಥ ಡಾಕ್ಟರ್ ಶಾಮನೂರ ಶಿವಶಂಕರಪ್ಪನವರ ಕ್ಷೇತ್ರ ಈಗ ತೆರವಾಗೈತಿ. ಆದರೆ ಶಾಮನೂರ ಶಿವಶಂಕರಪ್ಪನವರು ಒಂದು ವಚನ ಕೊಟ್ಟಿದ್ದರು, ಮುಂದಿನ ಚುನಾವಣೆಯಲ್ಲಿ ಒಂದು ಮುಸ್ಲಿಂ ಅಭ್ಯರ್ಥಿಯನ್ನು ಇಲ್ಲಿ ಆರಿಸಿ ತರೋಣ ಅಂತ ಹೇಳಿದ್ದು ಈಗ ಬಹಳಷ್ಟು ಕರ್ನಾಟಕ ರಾಜ್ಯದಲ್ಲಿ ಚರ್ಚೆಯ ವಿಷಯ ಆಗೈತಿ. ದಾವಣಗೆರೆಯಲ್ಲಿ ಕಳೆದ 30-40 ವರ್ಷಗಳಿಂದ ಅಲ್ಲಿರುವಂಥ ಮುಸಲ್ಮಾನರು, ಅಲ್ಪಸಂಖ್ಯಾತರು ಎಲ್ಲರೂ ಕೂಡ್ಕೊಂಡು ಇವತ್ತು ಅವರನ್ನು ಆರಿಸ್ತಂದರು. ಮನೆಯಲ್ಲಿ MP ಆದರು, ರಾಜ್ಯದ ಮಂತ್ರಿ ಇದ್ದಾರ, ಅನೇಕ MLC, ಮಂತ್ರಿ, ಕೇಂದ್ರ ಎಲ್ಲವನ್ನೂ ಶಾಮನೂರು ಶಿವಶಂಕರಪ್ಪನವರ ಒಂದೇ ಮಾತಿಗೆ ಎಲ್ಲರೂ ತಲೆ ಬಾಗಿದರು. ಈಗ ಅಲ್ಲಿ ಬಹುಸಂಖ್ಯಾತ ಜನರಲ್ಲಿ 70-75 ಸಾವಿರ ಮತಗಳ ಇರುವಂಥ ಇದೇ ಶಾಮನೂರ ಶಿವಶಂಕರಪ್ಪನವರ ದಾವಣಗೆರೆ ಕ್ಷೇತ್ರಕ್ಕೆ ಈಗ ಜಮೀರ್ ಅಹ್ಮದ್ ಖಾನ್ ಎಂಟ್ರಿ ಕೊಟ್ಟಾರ. ಅವರಿಗಂತೂ ವಚನ ಕೊಟ್ಟಾರ. ಯಾಕಂದರೆ ಪದೇ ಸರ್ಕಾರಿ ಬಂಗಲೆಗೆ ಶಾಮನೂರು ಶಿವಶಂಕರಪ್ಪ ಸಾಹೇಬರು ಅವರ ಮನೆಗೆ ಹೋಗುತ್ತಿದ್ದರು, ಉಭಯ ಕುಶಲೋಪರಿ ಮಾಡ್ತಿದ್ರು. ಅದೇ ಜಮೀರ್ ಅಹ್ಮದ್ ಖಾನ್ ಅವರ ಕೈ ಹಿಡಿದು ಕರೆದುಕೊಂಡು ಹೋಗಿ ಕಾರ್ನಲ್ಲಿ ಕೂಡಿಸ್ತಿದ್ರು, ಮನೆಯವರಿಗೆ ಒಯ್ಯುತ್ತಿದ್ದರು. ಇಂಥ ಬಾಂಧವ್ಯ ಜಮೀರ್ ಅಹ್ಮದ್ ಖಾನ್ ದಾವಣಗೆರೆ ಜೊತೆ ಐತೆ ಅಂದಮೇಲೆ ಇನ್ನಲ್ಲಿ ಮುಸ್ಲಿಂ ಅಭ್ಯರ್ಥಿ ಯಾರು? ಇನ್ನು ದಾವಣಗೆರೆ ಮತದಾರ ಕ್ಷೇತ್ರದವರು ವಿಚಾರ ಮಾಡಬೇಕು, ಒಮ್ಮತದ ಅಭ್ಯರ್ಥಿಯಲ್ಲಿ ಎಷ್ಟು ಕಳಿಸ್ಬೇಕು? ಅಲ್ಲಿ 3 ಜನ ಆಕಾಂಕ್ಷಿಗಳದಾರ. ಆ 3 ಜನ ಆಕಾಂಕ್ಷಿದಲ್ಲಿ ಒಂದು ಫೈನಲ್ ಮಾಡ್ತಾರೆ. ಆ 3 ಜನರು ಒಕ್ಕಟ್ಟಾಗಿ ಇನ್ನೂ ಹೇಳಬೇಕು. ಇನ್ನು ಅಲ್ಲಿ ಒಂದು ಅಲ್ಪಸಂಖ್ಯಾತರಿಗೆ ಒಂದು ಚಾನ್ಸ್ ಐತಿ, ಅದನ್ನು ಕಳ್ಕೊಳಕ್ಕೆ ಹೋಗಬೇಡ್ರಿ. ನಿಮ್ಮ ವೈಮನಸ್ಸನ್ನು ಮರೀರಿ, ಒಂದಾಗ್ರಿ, ಜಮೀರ್ ಅಹ್ಮದ್ ಖಾನನ ಕೈ ಬಲಪಡಿಸಿರಿ. ರಾಜ್ಯಕ್ಕೆ ಒಬ್ಬ ನಿಮಗೆ ನಾಯಕ ಸಿಕ್ಕಾನ, ಅಂಥ ನಾಯಕನ ಮಾತಿಗೆ ಯಾವಾಗಲೂ ಮಾತು ತಪ್ಪಬೇಡ್ರಿ ಅನ್ನೋದೇ ವಿಶೇಷ ಸುದ್ದಿ. ಹಾಗಾದ್ರೆ ಕರ್ನಾಟಕದ ದಾವಣಗೆರೆ ಮಹಾಜನತೆ ಏನಂತೀರಪ್ಪ ಈ ವಿಡಿಯೋ ನೋಡಿ? ಇನ್ನು ಅಲ್ಲಿ ಅಭ್ಯರ್ಥಿ ಯಾರು? ಆ ಅಭ್ಯರ್ಥಿಯ ಹೆಸರು ತಕ್ಷಣ ನಮಗೆ ತಿಳಿಸಬೇಕು ಕಮೆಂಟ್ ಬಾಕ್ಸ್ನಾಗ. ಯಾರು ಗೆಲ್ಲುವ ಕುದುರೆ, ಯಾರು ಜನಪ್ರಿಯ ಅದಾರ, ಯಾರು ಜನರ ಜೊತೆ ಬೆರ್ತದಾರ, ಆ ಸುದ್ದಿ ನನಗೆ ಹೇಳಿದ್ರೆ ಮತ್ತೊಂದು ವಿಡಿಯೋಂಗೆ ಬರ್ತೀನಿ. ಹಂಗಾದ್ರೆ ಜಮೀರ್ ಅಹ್ಮದ್ ಮಾತಾಡಿದ್ದ ಒಂದು ಸುದ್ದಿಯ ವಿಡಿಯೋ ಹಾಕ್ತೀನಿ, ನೋಡ್ತೀರಿ? ಹಾಗಾದ್ರೆ ಮತ್ತೊಂದು ಸುದ್ದಿಯೊಂಗೆ ಬರ್ತೀನಿ. ಯೂಟ್ಯೂಬ್ದಾಗ ಬಡ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫಾಲೋ ಮಾಡ್ರಿ. ನಮಸ್ಕಾರ. ಇವತ್ತು ಮನೆ ಮುಖ್ಯಮಂತ್ರಿಗಳದು ಏನೇ ದೇವರಾಜ ರಿಕಾರ್ಡನ್ನು ಮುರಿದಿದ್ದಾರೆ ಅಂತ ಹೇಳಿಬಿಟ್ಟು ಎಲ್ಲರೂ ತಮಗೆಲ್ಲ ಗೊತ್ತಿರೋದಿಲ್ಲ. ಮೊದಲೇ ಮನೆ ಮುಖ್ಯಮಂತ್ರಿಗಳಿಗೆ ಅಭಿನಂದನೆಗಳು ಸಲ್ಸಕ್ಕೆ ಬಯಸ್ತಾ ಇದ್ದೀನಿ. ಆಮೇಲೆ ತಮಗೆಲ್ಲ ಗೊತ್ತೇ ಇದ್ದಂಗೆ ಮನೆ ಮುಖ್ಯಮಂತ್ರಿಗಳು ಅವರು ರಾಜಕೀಯದಲ್ಲಿ 50 ವರ್ಷ ರಾಜಕೀಯ ಹಿನ್ನೆಲೆಯಲ್ಲಿ ಯಾವ ಥರ ಬಂದಾರಂತ ನಮಗೆಲ್ಲ ಗೊತ್ತಿರೋದೇ ವಿಚಾರ. ನನ್ನ ಅನಿಸಿಕೆ ಕರ್ನಾಟಕದಲ್ಲಿ ಅದು ಒಂದು ಕಡೆ ಎಲ್ಲ ರಿಕಾರ್ಡ್ ಮುರಿದಿರೋದು, ಒಂದು ಕಡೆ ಮಾಸಲ್ಲಿ ಇವತ್ತು ಯಾರನ್ನ ಇದ್ರೆ ಅದು ಮನೆ ಸಿದ್ದರಾಮಯ್ಯ ಅಂತ ಹೇಳಕ್ ಬಯಸ್ತೀನಿ. ಆ ಥರ ನಾನು ಭಾಳ ಸತಿ ಮುಂಚೆನೂ ಹೇಳಿದ್ದೀನಿ, 28ವರೆಗೂ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಆ ಬದಲಾವಣೆ ಮಾಡಬೇಕಂದ್ರೆ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಮಾಡಬೇಕಾಗಿರೋದು. ನಮ್ಮ ಪಕ್ಷ ಯಾರು? ನೀವು ಮಾಡೋಕ್ಕಾಗ್ತದೆ, ನಮ್ಮ ಅಭಿಪ್ರಾಯ ಹೇಳ್ಬೋದು. ನಾನೇನಂತ ಇದ್ದೀನಿ, ಮನೆ ಸಿದ್ದರಾಮಯ್ಯ ಅವರು 28ವರೆಗೂ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರ್ತಾರಂತ. ಅದಕ್ಕೆ ಬದಲಾವಣೆ ಮಾಡಬೇಕಾದ್ರೆ ಯಾರು ಮಾಡೋಕ್ಕಾಗ್ತದೆ? ಹೈಕಮಾಂಡೇ ಮಾಡಬೇಕು. ನಾವು ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಇಲ್ಲ, ನಂತಾನು ಭಾಳ ಜನ ಬಂದು ಕೇಳಿದ್ರು. ಮನೆ ಹಿರಿಯವರಾದಂಥ ನಮ್ಮ ನಾಯಕರಾದಂಥ ಶಾಮನೂರು ಶಿವಶಂಕರಪ್ಪ ಅವರೇ, ಚುನಾವಣೆಯಲ್ಲಿ ನಾನು ಕೊನೆಯ ಚುನಾವಣೆ ಇದು, ನನ್ನ ಮುಂದಿನ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರನ್ನ ಟಿಕೆಟ್ ಕೊಟ್ಟು ಗೆಲ್ಸ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದಾರಂತ ಭಾಳ ಜನ ಮುಖಂಡರು ನಂತಾನು ಬಂದಿದ್ರು. ಭಾಳ ಜನ ಮುಖಂಡರು ನಂತವನೇ ಬಂದು, ಹಿರಿಯವರು, ನಮ್ಮ ಪಕ್ಷದ ಮುಖಂಡರು, ನಮಗೆಲ್ಲ ಆತ್ಮೀಯ ಇದ್ದವರು, ಅವ್ರು ಚುನಾವಣೆದಲ್ಲೇ 2023 ಚುನಾವಣೆನೇ ನನ್ನ ಕೊನೆಯ ಚುನಾವಣೆ. ಮುಂದೆ ಚುನಾವಣೆಯಲ್ಲಿ ನಾನು ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಟ್ಟು ನಾನೇ ಗೆಲ್ಸ್ಕೊಂಡು ಬರ್ತೀನಿ ಅಂತ ವಿಡಿಯೋ ಕ್ಲಿಪ್ ಸಮೇತ ನಾನು ತೋರಿಸ್ರು. ಈಗ ಅದು ನಮ್ಮ ಪಕ್ಷ ತೀರ್ಮಾನ.